ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಮ್ಮ? ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮಾಡ್ಕೊಂತ ಇದೀವಿ. ಇದು ನೋಡಿ, ಬೆಳಗ್ಗೆ ಮೆಣಸಿನ್ಕಾಯಿ ಮತ್ತೆ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಒಂದ್ 20 ನಿಮಿಷ ಬಿಸಿ ನೀರಲ್ಲಿ ನೆನ್ಸಿಟ್ಕೊಂಡಿದ್ದೆ. ನೆನ್ಸಿಡೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಮೆಣಸಿನ್ಕಾಯಿನೆಲ್ಲ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನೋಡಿ, ಒಂದ್ ಸ್ವಲ್ಪ ಜೀರಿಗೆ ಮತ್ತೆ ಒಂದೆರಡು ಮೆಣಸು, ನಾನು ಮೆಣಸಿನ ಪುಡಿ ತಗೊಂಡಿದ್ದೀನಿ. ಮತ್ತೆ ಒಂದೆರಡು ಸ್ಪೂನ್ ಅಷ್ಟು ಹುರ್ಗಡ್ಲೆ ತಗೊಂಡಿದ್ದೀನಿ. ಮತ್ತೆ ಒಂದೆರಡು ಈರುಳ್ಳಿ ಮತ್ತೆ ಒಂದು 5-6 ಎಸಲಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲಾನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಏನ್ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಎಲ್ಲ ಹಸಿದೆ ಹಾಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಹುರ್ಗಡ್ಲೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಮಸಾಲೆ ದೋಸೆ ಮೇಲೆಲ್ಲ ಹಚ್ಚುತ್ತಾರಲ್ಲ ಹೋಟೆಲಲ್ಲಿ, ಆ ತರ ಕೆಂಪು ಚಟ್ನಿ ರೆಡಿ ಆಗುತ್ತೆ. ಈಗ ನೋಡಿ, ಒಂದ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಬರೋಣ. ನುಣ್ಣಕ್ ರುಬ್ಬೇಕಿದ್ದು, ತರ್ತರಿ ಬೇಡ. ನೋಡಿ, ಈಗ ಕೆಂಪು ಚಟ್ನಿ ರುಬ್ಕೊಂಬಂದಿದ್ದೀನಿ. ನೋಡಿ, ಎಷ್ಟು ನುಣ್ಣಕ್ಕೆ ರುಬ್ಕೋಬೇಕು. ಈಗ ಇದನ್ನ ಒಂದ್ ಬೌಲ್ಗೆ ಹಾಕೊಳ್ಳೋಣ. ಮಸಾಲೆ ದೋಸೆಗೆ ಬೇಕಾಗಿರೋಂತ ಕೆಂಪು ಚಟ್ನಿ ರೆಡಿ ಆಗಿದೆ. ಈಗ ದೋಸೆಗೆ ಹಚ್ಕೊಳ್ಳೋಣ. ನೋಡಿ, ಸ್ಟವ್ ಹಚ್ಕೊಂಡು ಒಂದು ತವಾ ಇಟ್ಕೊಳ್ಳೋಣ. ಆಯಿಲ್ ಹಾಕೊಂಡು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ. ನೋಡಿ, ದೋಸೆ ಹಾಕೊಳ್ಳೋಣ. ಈ ತರ ನೀಟಾಗಿ ತೆಳ್ಳಕ್ ಹಾಕೋಬೇಕು ದೋಸೆ. ಮತ್ತೆ ಎಣ್ಣೆ ಸ್ಪ್ರೇ ಮಾಡ್ಕೊಳ್ಳೋಣ. ನೀವು ಎಣ್ಣೆ ಬದಲು ತುಪ್ಪ ಮತ್ತೆ ಬೆಣ್ಣೆ ಏನಾದ್ರೂ ಹಾಕೋಬಹುದು. ಈಗ ನೋಡಿ, ಕೆಂಪು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೊಳ್ಳೋಣ. ನೀಟಾಗಿ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು. ಇದೇನ್ ಖಾರ ಇರಲ್ಲ, ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ ಮಾಡ್ಕೋಬಹುದು. ಬೆಳಗ್ಗೆ ಮೆಣಸಿನ್ಕಾಯಿಂದ ಮಾಡಿರೋದಲ್ವಾ, ಹಂಗಾಗಿ ಎಣ್ಣೆ ಇನ್ನೊಂದು ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳೋಣ. ಮತ್ತೆ ಇದು ರೋಸ್ಟ್ ಮಾಡ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹಂಗಾಗಿ ಇನ್ನೊಂದ್ ಕಡೆ ಬೇಯಿಸ್ಕೊಳ್ಳಲ್ವಲ್ಲ ನಾವು, ಹಂಗಾಗಿ ಒಂದೇ ಕಡೆ ಚೆನ್ನಾಗಿ ಬೇಯಬೇಕದು. ಜೋರಾಗಿ ಇಟ್ಕೊಂಡ್ರೆ ಮತ್ತೆ ಬೇಗ ಸೀದೋಗ್ಬಿಡುತ್ತೆ. ಈಗ ನೋಡಿ, ಆಲೂಗಡ್ಡೆ ಪಲ್ಯ ಈ ತರ ಸೆಂಟ್ರಲ್ ಹಾಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿ ಆಗಿದೆ. ನೋಡಿ, ಇದಕ್ಕೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ